मारुतीनगरमध्ये गटार नसल्यामुळे गेल्या 7-8 महिन्यांपासून रस्त्यावरून दूषित पाणी वाहत आहे। लोकप्रतिनिधी आणि अधिकारी ज्या रस्त्यावरून ये-जा करतात त्याच्या शेजारील या भागाकडे त्यांनी दुर्लक्ष केल्याचा आरोप रहिवाशांनी केलाय। रस्त्यावर सतत दूषित पाणी वाहत असल्याने आणि गटार नसल्यामुळे हे पाणी घराच्या दिशेने शिरत आहे। त्यामुळे येथे डासांची संख्या वाढली असून संसर्गजन्य रोगांचा धोका निर्माण झाला आहे। शिवाय संपूर्ण परिसरात दुर्गंधी पसरली आहे। ही परिस्थिती बेळगाव सामरा रोड लगत असलेल्या मारुतीनगरची आहे। बेळगाव तालुक्यातील सामरा गावातील मारुतीनगरमध्ये गटाराचे पाणी रस्त्यावर आल्याने मोठा त्रास होत आहे। यामुळे संतप्त रहिवाशांनी मंगळवारी संध्याकाळी रस्त्यावर उतरून ग्रामपंचायत अधिकाऱ्यांविरोधात रोष व्यक्त केला। ನಿಂತ್ಬಿಟ್ಟತಿ ಇಲ್ಲಿ ಜನರಿಗೆಲ್ಲ ಸಾಮಾನ್ಯ ಜನರು ಅಲ್ಲಿ ಬಡ ಜನರು ಕುರಿಕಾರರು ರಾಜಕೀಯ ತೀರಾ ಹಿಂದುಳಿದವರು ಶಾಸಕರ ಹೋಗ್ಲಿಕ್ಕೆ ಕೂಡ ಅನ್ಸುತ್ತ ಜನ ಆ ಬಳಿಕ ಕಾರ್ಪೊರೇಟ್ ಇಲ್ಲಿ ಬರೋದಿಲ್ಲ ಬಂದ್ರು ಕೂಡ ಅವ್ರನ್ನ ನೋಡಿ ಹೋಗಿ ಬಿಡ್ತಾರೆ ಅನೇಕ ಅಧಿಕಾರಿ ಕಳಿಸ್ತಾರೆ ಅವ್ರು ನೋಡ್ಕೊಂಡ್ರೆ ಫೋಟೋ ತಗೊಂಡು ಹೋಗಿ ಬಿಡ್ತಾರೆ ಅದಕ್ಕೊಂದು ಏನಾದ್ರೂ ಮಾಡ್ಲಿಕ್ಕೆ ಸರ್ಕಾರಕ್ಕೆ ನಿಮ್ಮಿಂದ ಎಷ್ಟಾಗತ್ತೆ ನೀವು ಮಾಡ್ರಿ ಮತ್ತೆ ಇದನ್ನ ಬರ್ತೀರಿ ಫೋಟೋ ತಗೊಂಡು ನೀವು ಹೋಗ್ಬೇಡ್ರಿ ಇದು ಎಲ್ಲಾರು ಹೈಲೈಟ್ ಮುಖಪುಟದಲ್ಲಿ ಕೊಡ್ರಿ ಏನು ಬರೀ ಎಲ್ಲರೂ ಮೂಲ್ಯಾಗ ಕೊಟ್ಟು ಬಿಡ್ಬೇಡ್ರಿ ಜನ ನೋಡ್ತಾರೆ ತಿರುಗಿ ಹಾಕ್ತಾರೆ ಮುಗಿದು ಹೋಗ್ತೈತಿ ಆ ರೀತಿ ಮಾಡಿದ್ರೆ ಮಾಡ್ರಿ ಜನರನ್ನ ಈ ರೀತಿ ಮಾಡ್ಬೇಡ್ರಿ ಚಿಕ್ಕ ಮಕ್ಕಳು ಆ ಬಳಿಕ ಹೆಣ್ಮಕ್ಳು ಹಾವ ಜಿರ್ಲಿ ಬಂದ ಹಾಸಿಗೆಯಲ್ಲಿ ಬರ್ತಾ ಇದ್ದ ಅವರಲ್ಲಿ ಅದೇ ಜನ ಸಹಕಾರ ಮಾಡ್ಕೊಂಡು ತಮ್ಮ ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಜನ ಅದಕ್ಕೆ ಇದಕ್ಕೊಂದು ಏನೋ ಪರ್ಯಾಯ ಕಂಡು ನಿಮ್ಮಿಂದ ಎಷ್ಟಾಗತ್ತೆ ನೀವು ಮಾಡ್ರಿ ಇಲ್ಲಿ ಜನನು ಮಾಡ್ತಾ ಇದ್ದಾರೆ ಶಾಸಕರ ಕಡೆ ಹೋಗ್ತಾರ ಬರ್ತಾರ ನಡೆದೈತೆ ಪ್ರಯತ್ನ ಅಂತ ಎಷ್ಟೋ ರಾಜ್ಯದಲ್ಲಿ ಆಗ್ತಾ ಬೆಳೆದ್ ಮಾಡ್ತಾ ಇದ್ದಾರೆ ಅದಕ್ಕೆ ಇದನ್ನ ನಿಮ್ಮಿಂದ ಎಷ್ಟಾಗತ್ತೆ ಹೈಲೈಟ್ ಮಾಡ್ರಿ ಸ್ವಲ್ಪ ಜನರಿಗೆ ಗೊತ್ತಾಗುವಂಗ್ ಮಾಡ್ರಿ ಆ ಮೇಲಧಿಕಾರಿಗಳಿಗೆ ಕಾರ್ಪೊರೇಷನ್ದವ್ರಿಗೆ ಅವರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಏನು ಯಾರು ಎಲ್ಲದ ಮಾಡಿದ್ದಾರೆ ಯಾಕಂದ್ರೆ ಬೆಳಗಾವಿ ಸಿಟಿ ಸ್ಮಾರ್ಟ್ ಸಿಟಿ ಅಂತೇಳಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದಾನು ಸಾವಿರಾರು ಕೋಟಿಗಲ್ಲೇ ಬರ್ತೈತಿ ಎಲ್ಲಿ ಹೋಗ್ತದೆ ಗೊತ್ತಾಗ್ತಾ ಇಲ್ಲ ಇಲ್ಲೇ ಬೆಳಗಾವಿ ಪಕ್ಕದಲ್ಲಿ ಮೇನ್ ರೋಡ್ ಪಕ್ಕದಲ್ಲಿ ಐತಿ ಅನೇಕ ಜನ ಎಲ್ಲ ಮಾನ್ಯ ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಎಲ್ಲರೂ ಇಲ್ಲೇ ಪಾಸಾಗಿ ಹೋಗ್ತಾರ ಪಾಸಾಗಿ ಏರ್ಪೋರ್ಟ್ಗೆ ಹೋಗಿ ಹೋಗ್ತಾರ ಅದಕ್ಕೆ ಇದನ್ನ ಏನಾರ ಕ್ರಮ ತಗೊಂಡು ನಿಮ್ಮಿಂದ ಎಷ್ಟಾಗತ್ತೆ ನೀವು ಮಾಡ್ರಿ ಅಂತಾರೆ ಯಾಕೆ ಜನ ದುಡಿಮೆಗಾರದಾರ ಇಲ್ಲಿ ಎಲ್ಲಾರು ಪಾಪ ಐತಿ ಅದಕ್ಕೆ ಮಾಡ್ರಿ ಶಿವಾನಂದ್ ಹಿರೇಮಠ್ ಎಕ್ಸ್ ಆರ್ಮಿ ಪರಿವಾರ ಇಲ್ಲ ಅಂದ್ರೆ ಒಂದ್ 10-20 ಪರಿವಾರ ಐತಿ ಇಲ್ಲಿ ನಾವು ಹಳ್ಳಿಯವ್ರಿ ಹಳ್ಳಿಯಾಗ ವಾತಾವರಣ ಒಳ್ಳೇದಿರ್ತೈತಿ ಸ್ಮಾರ್ಟ್ ಸಿಟಿ ಮಾಡಿದ ಮ್ಯಾಗ ಬೆಳಗಾವ್ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಆ ಉದ್ದೇಶಕ್ಕೋಸ್ಕರ ನಾವ್ ಇಲ್ಲಿ ಬಂದದ್ದು ಒಂದ್ ಮನಿ ಕಟ್ಕೊಂಡ್ ಚಂದಂಗಿ ಇಲ್ಲಿ ಇರ್ಬೇಕು ಮಕ್ಕಳ ಎಜುಕೇಶನ್ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಬಂದದ್ದು ಇಲ್ಲಿ ವಾತಾವರಣ ನೋಡ್ಬೇಕಂತಂದ್ರೆ ಹಳ್ಳಿಯ ಬೆಸ್ಟ್ ಅನಿಸ್ತಾ ಇದೆ ಏನ್ರಿ ಪ್ಲೀಸ್ ಇದಕ್ಕ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರ್ಲಿ ಬಂದ್ ಕೆಲಸ ಜಲ್ದಿ ಇದ್ರದ ಆಕ್ಷನ್ ತಗೊಂಡ್ ಕೆಲಸ ಮಾಡ್ಬೇಕ್ರಿ MLA ಅವ್ರು ಇಲ್ಲ ಅಂದ್ರೆ 3 ರಿಂದ 4 ಸಲ ಬಂದಿದಾರ ಮಾಡಿಕೊಡ್ತೇವೆ ಅಂತಿದಾರ ಏನ್ ಮಾಡಕ್ ಆಗ್ತಿಲ್ಲ ಮತ್ತ ಒಂದೇ CM ಅವ್ರ ಜನತಾ ದರ್ಶನದೊಳಗ ನಾವು ಅಷ್ಟ್ರು ಹೋಗಿ ಅಪ್ಲಿಕೇಶನ್ ಕೊಟ್ಟದ್ರಿ ಇದು ಅಪ್ಲಿಕೇಶನ್ ಅದ್ರೊಳಗೆ ಮತ್ತೆ ಶಾಂಕ್ಷನ್ ಆಗೈತೆ ಅಂತ ಹೇಳಿ ತೋರಿಸಿದಾರೆ ಇದು ಯಾಕೆ ಆಗ್ತಾ ಇಲ್ಲ ಏನೋ ನಮಗ್ ಗೊತ್ತಿಲ್ರಿ ಅದ್ರ ಬಗ್ಗೆ ಯಾಕಂದ್ರೆ ನಾವು ಕೆಲಸದೊಳಗೆ ಬಿಜಿ ಇರ್ತೇವ್ರಿ ಈ ಮನಿ ಒಳಗ ಹೆಣ್ಮಕ್ಳಿಗೆ ತ್ರಾಸ ಆಗ್ತಾ ಇದೆ ಮಕ್ಕಳಿಗೆ ಎಲ್ಲರಿಗೂ ತ್ರಾಸ ಆಗ್ತಾ ಇದೆ ಇಲ್ಲಿದ್ದಂತ ಬುಜುರ್ಗ ಎಲ್ಲಾ ವ್ಯಕ್ತಿಗಳಿಗೂ ಬಹಳ ತ್ರಾಸ ಆಗ್ತಾ ಇದೆ ಇಲ್ಲಿಂದ್ರ ಒಂದ್ ಏರಿಯಾ ಐತಿ ಫುಲ್ ಕಂಪ್ಲೀಟ್ ಅದ ನೀರು ಹೋಗಾಕನ ಆಗಂಗಿಲ್ಲ ಅವ್ರಿಗೆ ಏನ್ರಿ ಅದಕ್ಕ ಒಂದ್ ಸ್ವಲ್ಪ ನೀವು ಇದ್ರ ಮ್ಯಾಗ ಹೆಚ್ಚ ಗೌರ್ ತಗೊಂಡ್ ಕೆಸ್ ಮಾಡಿಕೊಡ್ಬೇಕಂತ ಹೇಳಿ ಕೇಳ್ಕೊತೇವ್ರಿ काय सोय करीना गटरांचं आता 4 महिने झाले पाणी थांबवलं बाहेर लागत नाही कुठं सोय काय करायला त्याने सांगितले तरी बी ऐकले नाही ಗಟರ್ ಬ್ಲಾಕ್ ಆಗಿ ನೀರ್ ನಿಲ್ಲತೈತ್ರಿ ಸ್ವಚ್ಛತಾ ಅಂತೂ ಮೊದ್ಲೇ ಇಲ್ರಿ ಕಾರ್ಪೊರೇಷನ್ ಎತ್ತರಿ ಕಂಪ್ಲೇಂಟ್ ಕೊಟ್ಟು ಯಾರು ಅದ್ರ ಬಗ್ಗೆ ಆಕ್ಷನ್ ತಗೊಂಡಿಲ್ರಿ ಇದುವರೆಗೂ ಇಲ್ಲಿ ತನ್ನ ಮಕ್ಕಳು ಹಾದಾಡಕ ಸ್ಕೂಲ್ ಹೋಗ್ಬೇಕಾದ್ರೆ ಬಾಳ ಪ್ರಾಬ್ಲಮ್ ಆಗತೈತ್ರಿ ಮತ್ತೆ ಡೆಂಗ್ಯೂ ಅದು ಇದು ಬಾಳ ಹೆಲ್ತ್ ಪ್ರಾಬ್ಲಮ್ ಆಗತೈತ್ರಿ ಸ್ವಲ್ಪ ಅದ್ರ ಬಗ್ಗೆ ಯಾರಾದ್ರೂ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕಂತ ಕೇಳ್ಕೊತೇವೆ ಸರ್ ಇದು ಮಾರುतीनगर मारुतीनगर ग्रामपंचायत सदस्यांकडे अनेक वेळा तक्रार दिली असली तरी मारुतीनगरमधील गटाराच्या पाण्याची समस्या अद्याप सोडवलेली नाही। अधिकारी भेट देऊन केवळ आश्वासन देतात आणि निघून जातात असा संताप नागरिकांनी व्यक्त केला। विनोद कोलकार, KMM मराठी, बेळगाव।